ಇಲ್ಲೇ ಮಠ ಇಲ್ಲೇ ಇಲ್ಲಿ ಹಿಂಗೆ ಮೈಸೂರು ಸಂಜೆ ಹೋಗ್ತೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆರಿ ವಾರ್ಮ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂದರೆ ಇವತ್ತಿನ ವ್ಲಾಗಲ್ಲಿ ಯಾವ ಜಾಗನ ನೋಡ್ತಿರಲ್ಲ, ಇದುವರೆಗೂ ಯೂಟ್ಯೂಬಲ್ಲೇ ಸಿಗದೇ ಇರೋವಂಥ ಒಂದು ಜಾಗ ಅದು. ಈ ಒಂದು ಜಾಗದ ಬಗ್ಗೆ ನಿಮ್ಗೆ ಯಾರಿಗಾದರೂ ಬೇರೆ ವಿಡಿಯೋಸ್ ಸಿಕ್ಕಿದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಸೊ ಒಂದು ಒಳ್ಳೆಯ ಅನ್ಎಕ್ಸ್ಪ್ಲೋರ್ಡ್ ಜಾಗದ ಬಗ್ಗೆ ಇವತ್ತು ನಾವು ನೋಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸ್ಪೆಷಾಲಿಟಿ ಏನಂತಂದರೆ ಈ ಒಂದು ಜಾಗದ ಬಗ್ಗೆ ಗೂಗಲ್ ಮ್ಯಾಪಲ್ಲೂ ಸಿಗೋದಿಲ್ಲ. ಆ್ಯಂಡ್ ಇದಿರೋದು ಮಂಡ್ಯದ ಅರೇಬೊಮ್ಮನಹಳ್ಳಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ. ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದ ವಿಷಯ ಏನಂತಂದರೆ ಇಲ್ಲಿ ಇದೊಂದೇ ಜಾಗ ಇಲ್ಲ, 2 ಜಾಗ ಇದೆ. ಸೊ ಮುಂದೆ ವಿಡಿಯೋದಲ್ಲಿ ನಿಮಗೂ ಕೂಡ ಗೊತ್ತಾಗುತ್ತೆ ಆ ಒಂದು ಜಾಗದ ಬಗ್ಗೆ. ಬಟ್ ಈಗ ಏನು ನೋಡ್ತಿದ್ದೀರಾ ಅಲ್ವಾ, ಇದನ್ನು ಗವಿ ಮಠ ಅಂತ ಕರೀತಾರೆ. ಯಾಕೆ ಗವಿ ಮಠ ಅಂತ ಕರೀತಾರೆ ಕೂಡ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ಜಾಗದಲ್ಲಿ ಸ್ವಾಮೀಜಿಗಳಿರೋ ಜಾಗ. ಇದ್ರ ಹಿಂದೆನೇ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಸೊ ಇದೆಲ್ಲದನ್ನು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೋಯ್ ಗಿಣಿ ಫೋಟೋಗೆ ವಿರುದ್ಧವಾಗಿ ಹೋಗ್ತಾ ಇದೆ ಅದು. ಇನ್ನು ಈ ಒಂದು ಹೋಲ್ ಮಠದ ಕಾನ್ಸೆಪ್ಟ್ ಇರೋದೇ ಈ ಒಂದು ಗವಿಯ ಮೇಲೆ. ಸೊ ಅದನ್ನೇ ಈಗ ಬೇಸಿಕಲಿ ಇಲ್ಲಿ ತೋರಿಸ್ತಾ ಇರೋದು. ಸೊ ಒಳಗಡೆ ಬಂದರೆ ಈ ಥರ ಇಲ್ಲಿ ಕೆಳಗಡೆ, ಸೊ ದಟ್ ಇಸ್ ವೈ ಇದನ್ನು ಗವಿ ಅಂತ ಕರೀತಾರೆ. ಇದೇ ಗವಿ ಪಾಟ್. ಏನಂತೆ ಸೊ ಹಿಂಗೆ ಒಳಗಡೆ ಹೋಗಿ ಬರೋದು, ಇದೇ ಗವಿ. ತಿರ್ಗಾ ಏನಂದರೆ ಇನ್ನೂ ಮೇಲೆ ಹೋಗ್ಬೋದಿಲ್ಲ. ಆ್ಯಂಡ್ ಇಲ್ಲಿ ಬಂದರೆ ಸೂಪರ್ ವ್ಯೂ ಕಾಣುತ್ತೆ, ಒಂದು ಬೆಟ್ಟ. ಸೊ ನಾವು ಬಂದಿದ್ದ ದಾರಿ ಹಾಗೆ. ಹೀಗೆ ಬಂದರೆ ಇಲ್ಲಿ ಒಂದು ಕೊಳ, ಮುಂದೆ ಒಂದು ದೇವಸ್ಥಾನ ಥರ ಮಾಡಿ ಇಲ್ಲಿದೆ. ಅಲ್ಲಿ ಗವಿ ಮಠದ ಸುತ್ತ ಈ ಥರ ಏನಿದೆ ಇಲ್ಲಿ? ಇಲ್ಲಿ ಹಸು ಎಲ್ಲ ಇದು ಮಾಡ್ತಾರೆ. ಓ, ಇಲ್ಲಿ ಹಸು ಕಟ್ಟದ.
ಬನ್ನಿ. ಇಲ್ಲಿನ ಸ್ಪೆಷಾಲಿಟಿ ಅಂದ್ರೇ ಆ ಒಂದು ಗವಿ, ಅದಕ್ಕೆ ಇದನ್ನು ಗವಿ ಮಠ ಅಂತ ಕೂಡ ಕರೀತಾರೆ. ಆ್ಯಂಡ್ ಪ್ರತಿದಿನ ಇಲ್ಲಿನ ಸ್ವಾಮೀಜಿಗಳು ಏನಿದ್ದಾರೋ ಅವರು ಆ ಒಂದು ಗವಿಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಅದೆಲ್ಲ ಮಾಡ್ತಾರೆ ಅಂತ ಕೂಡ ಕೇಳ್ಪಟ್ಟೆ. ಜೊತೆಗೆ ಇಲ್ಲಿದ್ದಿದ್ದ ವಾತಾವರಣ ಇದೆಯಲ್ಲ, ಒಂದು ಹೋಮ್ಲಿ ಫೀಲ್ ಅಂತಲೇ ಇತ್ತು. ಇಷ್ಟೇ ಅಲ್ಲ, ಈ ಒಂದು ಗವಿ ಮಠದ ಹಿಂದ್ಗಡೆನೇ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ನೋಡೋಣ. ನಾವು ಹೋಗೋ ಟೈಮಲ್ಲಿ ಈ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಪಾರ್ಟಲ್ಲಿ ಇತ್ತು. ಸೊ ಅದಕ್ಕೆ ನಮಗೆ ಗೋಪುರ ಎಲ್ಲ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ. ಆ್ಯಂಡ್ ನೀವು ಯಾರಾದರೂ ಆ ಒಂದು ಗವಿ ಮಠಕ್ಕೆ ಹೋಗಬೇಕು ಅಂದರೆ ಇದನ್ನು ರೆಫರೆನ್ಸ್ ಆಗಿ ಇಟ್ಕೋಬೋದು. ಇದನ್ನು ಶ್ರೀ ವಡ್ಗಲ್ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಕೂಡ ಕರೀತಾರೆ. ಬೆಟ್ಟದ ಮೇಲಿದೆ ಆ್ಯಂಡ್ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದು ಪ್ರಾಪರ್ ಹಳ್ಳಿ ಜೊತೆಗೆ ಒಂದು ದೇವಸ್ಥಾನ, ಒಂದು ಬ್ಲೆಂಡ್ ಆದರೆ ಹೇಗಿರುತ್ತೆ ಒಂದು ಪಿಕ್ಚರ್, ಹಾಗೇ ಇತ್ತು. ಸೊ ವಿಡಿಯೋನ ಕಂಪ್ಲೀಟಾಗಿ ಎಂಜಾಯ್ ಮಾಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ವೈಕುಂಠ ಏಕಾದಶಿ ದಿನ ಮಾತ್ರ ಇದನ್ನು ಓಪನ್ ಮಾಡೋದು. ಸೊ ಹಿಂಗೆ ಹತ್ಕೊಂಡು ದೇವ್ರ ನೋಡಿದಂಗೆ ಆಯ್ತು. ಬೆಟ್ಟಳ್ಳಿ ಇಲ್ಲಿ ನೋಡಿ, ಏನೋ ಗುಹೆಗೆ ಥರ ಅದಲ್ಲ, ಅಲ್ಲಿ ಒಳಗಡೆ ಹೋಗ್ಬೋದು. ಇನ್ನು ಅಲ್ಲ ನೋಡ್ತಾ ಇರೋದೇನು. ಓಕೆ, ಓ ಈಚೆ ಕಡೆ ಬೇಸಿಕಲಿ ಆಗಲೇ ತೋರಿಸಿದ್ನಲ್ಲ, ಒಂದು ವೈಕುಂಠ ಏಕಾದಶಿ ದಿನ ಮಾತ್ರನೇ ಆ ಬಾಗಿಲು ಓಪನ್ ಮಾಡೋದು ಅಂತ. ಅಲ್ಲಿಂದ ಬಂದರೆ ಈ ಒಂದು ಗುಹೆಯಿಂದ ಈಚೆ ಬರ್ತೀರಾ. ಸೊ ಅದಕ್ಕೋಸ್ಕರನೇ ಇದನ್ನು ಕ್ಲೋಸ್ ಮಾಡಿದ್ದಾರೆ. ಅದು ಯಾವತ್ತು ಓಪನ್ ಆಗುತ್ತೋ ಅದು ಅವತ್ತೇ ಇದನ್ನು ಓಪನ್ ಆಗುತ್ತೆ. ಸೊ ಅಲ್ಲಿಂದ ಇದರೊಳಗೆ ಬಂದು ದೇವಸ್ಥಾನಕ್ಕೆ ಬರೋ ಅಂಥ ಒಂದು ರೀತಿ ಇಲ್ಲಿ. ಇದು ಹೊರಗೆ ಬಂದರೆ ಒಂದು ಬೆಟ್ಟದ ವ್ಯೂ.
ಚೆನ್ನಾಗಲ್ಲ ಈ ದೇವಸ್ಥಾನ. ಇಲ್ಲಿ ಒಂದು ಪುಟ್ಟ ಬಂಡೆ ಕೂಡ ಇತ್ತು, ಸೊ ಅಲ್ಲಿ ಹತ್ತಿ ವ್ಯೂ ನೋಡೋಣ ಅನ್ನೋ ಒಂದು ಪುಟ್ಟ ಸಾಹಸ ಮಾಡಿದ್ವಿ. ಆಬ್ವಿಯಸ್ಲಿ ವ್ಲಾಗರ್ ಅಂದಮೇಲೆ ಈ ಒಂದು ಪುಟ್ಟ ಸಾಹಸ ಮಾಡಲೇಬೇಕು. ಜಾಸ್ತಿ ರಿಸ್ಕ್ ಅಂತ ಏನಿಲ್ಲ, ಪುಟ್ಟ ಬಂಡೆನೇ, ಚಿಕ್ಕದಾಗೆ ಇತ್ತು, ಸೊ ಬೇಗನೆ ಹತ್ಬೋದಿತ್ತು. ಅಲ್ಲ ಇವ್ರು ನಿಂತಿದ್ದಾರಲ್ಲ, ಇಲ್ಲಿಂದ ಹತ್ಬೇಕು. ನಿಮ್ಮನ್ನೇ ತೋರಿಸ್ತೀನಿ ಬೆಂಚ್ ಮಾರ್ಕ್. ಆಮೇಲೆ ಮೇಲ್ಗಡೆ ಹತ್ತು ಬಂದ್ರೆ ಹಿಂಗೆ ಕಾಣುತ್ತೆ ವ್ಯೂ. ಇಲ್ಲೊಂದು ಬೆಟ್ಟ ಇದೆ, ಇದನ್ನು ಕೂಡ ಹತ್ಬೋದು. ಯಾವುದು ಇದಾ? ಇದು ಸೀತಾಫಲದ ಮರ. ಎಲ್ಲಿ? ಓಯಾ, ಸೊ ನೀವು ಹೇಳಿ, ನಿಮ್ಮೆಲ್ರಿಗೂ ಈ ಜಾಗಗಳ ಬಗ್ಗೆ ಎಷ್ಟು ಗೊತ್ತಿತ್ತು ಅಂತ. ಅಫ್ಕೋರ್ಸ್ ಅಲ್ಲಿ ಸುತ್ತಮುತ್ತ ಇರೋ ಜನಕ್ಕೆ ಈ ಜಾಗಗಳ ಬಗ್ಗೆ ಗೊತ್ತಿರುತ್ತೆ, ಬಟ್ ನಿಮ್ಮಲ್ಲಿ ಯಾರಾದರೂ ಈ ಜಾಗನ ನೋಡಿದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ನನಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಒಂದು ಜಾಗದ ಬಗ್ಗೆ ಗೊತ್ತಾಗಿತ್ತು ಅಂತ. ನಾವು ಹೋದಾಗ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು, ಒಂಥರ ಮೋಡದ ವಾತಾವರಣ ಆಯಿತು, ಸೊ ಎಲ್ಲೂ ಬಿಸಿಲು ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕೆ ಶುರು ಆಯಿತು. ಅಲ್ಲಿನ ರೋಡ್, ಅಲ್ಲಿ ಮರ ಗಿಡಗಳು, ಆ ದೇವಸ್ಥಾನ, ಆ ಮಠ ಎಲ್ಲನೂ ಚೆನ್ನಾಗಿತ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಡೆಫಿನೆಟ್ಲಿ ಈ ಥರ ಒಂದು ಜಾಗಗಳು ಅನ್ಎಕ್ಸ್ಪ್ಲೋರ್ಡ್ ಆಗಿದ್ರೇ ಚೆಂದ ಅಂತ ಅನಿಸುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಗದ ಜೊತೆಗೆ ಸಿಗ್ತೀನಿ. ಮತ್ತೆ ಸಿಗೋಣ.